ಅಪ್ರಿಸಿಯೇಷನ್ ಇಲ್ಲಿ ತನಕ ಸಿಕ್ಕಿರೋದು ಟ್ರೇಲರ್ಗೆ ಹಾಡುಗಳಿಗಾಗಿರ್ಬೋದು ತುಂಬ ಪಾಸಿಟಿವ್ ಆಗಿ ಬಂದಿದೆ. ಸೊ ಅದನ್ನ ನಾನು ಜಾಸ್ತಿ ತಲೆಗೆ ಹಚ್ಕೊಳಕ್ಕೆ ಹೋಗಲ್ಲ, ಬಿಕಾಸ್ ಅದು ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಅದೊಂಥರ ಮೈಂಡ್ ಕರಪ್ಟ್ ಮಾಡಿಬಿಡುತ್ತೆ. ಅದನ್ನ ಓದಷ್ಟು ನೋಡಿದಷ್ಟು. ಬಟ್ ಅದೆಷ್ಟು ಇನ್ಪುಟ್ಸ್ ತೊಗೊಳ್ಬೇಕೋ ಅದನ್ನ ತೊಗೊಂಡ್ಬಿಟ್ಟು ವಾಟ್ ಟು ಡೂ ಬೆಟರ್ ನೆಕ್ಸ್ಟ್ ಟೈಮ್. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಷ್ಟೇ. ಅದ್ರ ಮೇಲೆ ಓಕೆ. ಒಂದು ಕ್ವಿಕ್ಕಾಗಿ ಒಂದು ರ್ಯಾಪಿಡ್ ಫೈರ್ ಥರ ಅಣ್ಣ, ಓಕೆನಾ? ರೆಡಿ? ಸೊ ಬೈ ಎನಿ ಚಾನ್ಸ್ ಒಂದಿನ ನಿಮ್ಗೆ ಏನಾದರೂ ಡಿಸಪಿಯರ್ ಆಗುವಂಥ ಶಕ್ತಿ ಸಿಕ್ಕಿದ್ರೆ ಯಾವ ಶೂಟಿಂಗ್ ಸೆಟ್ಗೆ ಹೋಗಿ ತರಲೆ ಮಾಡಿ ಬಂದ್ಬಿಡ್ತೀರಿ? ನಾನು ಶೂಟಿಂಗ್ ಸೆಟ್ಟಿಗೆ ಹೋಗ್ಲಿ ನಾನು ಗಿವನ್ ಚಾನ್ಸ್ ಹಿಂಗೋಗ್ಬಿಟ್ಟು ಹಿಂಗೆಲ್ಲ ಮಾಡ್ಬರ್ತೀನಿ ಅಥವಾ ಎನಿಥಿಂಗ್ ಏನು ಮಾಡ್ತೀರಾ? ನಾನು ಡಿಸಪಿಯರ್ ಆದರೆ ನಾನು ಎಲ್ಲಾದರೂ ಬೆಟ್ಟಕ್ಕೆ ಹೋಗ್ಬಿಡ್ತೀನಿ. ಫಸ್ಟು ಬೆಟ್ಟಕ್ಕೆ ಹೋಗ್ತೀರಾ? ಏನು ಮಾಡ್ತೀರಾ ಬೆಟ್ಟಕ್ಕೆ ಹೋಗಿ? ಆರಾಮಾಗಿ ಕುತ್ಕೊಳೋದು ಅಷ್ಟೇ. ಅಲ್ಲಿ ಆರಾಮ್ ಕೂರ್ತೀರಾ? ನಿಮ್ಗೇನಾದ್ರು ಅದಕ್ಕೆ ಡಿಸಪಿಯರ್ ಆಗೋ ನೀಡಿಲ್ಲ. ಡಿಸಪಿಯರ್ ಇಸ್ ಕ್ರೌಡ್ ಮಧ್ಯದಲ್ಲಿ ಡಿಸಪಿಯರ್. ಬೆಟ್ಟ ಒಬ್ಬೊಬ್ರೆ ಯಾವಾಗಾದ್ರೂ ಹೋಗ್ಬೋದು. ಬಟ್ ಇಲ್ಲ, ನಾನು ಅಲ್ಲಿಗೆ ಹೋಗೋದು. ನಾನು ಶೂಟಿಂಗ್ ಸೆಟ್ಟಿಗೆ ಹೋಗಲ್ಲ. ತಮಗೆ ನಾನು ಡಿಸಪಿಯರ್ ಆಗಿ ನಾನು ಯಾವುದಾದ್ರೂ ಫ್ಲೈಟ್ ಹತ್ಬೋದಲ್ವಾ, ಲೈಕ್ ಫ್ರೀಯಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಫ್ರೀ ಆರಾಮಾಗಿ ಹೋಗ್ತೀರಾ? ಸೊ ಸಂಜೀವ್ ಅವರ ಬೆಸ್ಟ್ ಕ್ವಾಲಿಟೀಸ್ ಏನು ಅಂತ ನಿಮ್ಮನ್ನು ಕೇಳಿದ್ರೆ ಏನು ಹೇಳ್ತೀರಿ? ಓ ಮೈ ಗಾಡ್, ಬೆಸ್ಟ್ ಅಷ್ಟು ಯೋಚನೆ ಮಾಡಬೇಕು. ತುಂಬಾ ಯೋಚನೆ, ಅದೇ ತುಂಬಾ ಇದೆ ಅಂತ ನೀವು ನೆಗೆಟಿವ್ ಆಗ್ತದೆ. ಅಲ್ಲ, ಇಟ್ಸ್ ಆಪೋಸಿಟ್ ಆಫ್ ಇಟ್. ಬೆಸ್ಟ್ ಕ್ವಾಲಿಟಿ, wait, I'm thinking to give correct answer. It's very soft, sweet. So ಇಲ್ಲ ಆ ಥರ ಏನಿಲ್ಲ. ಬಟ್ ಐ ಥಿಂಕ್ ಸಿನ್ಸ್ there's a director in him, ಸೊ ಅವ್ರು ಯಾವಾಗಲೂ ಒಂದು ಸೀನ್ನ ನಾನು ಹಿಂಗೆ ಕಾಣಬೇಕು ಅಂತ ನೋಡಲ್ಲ. he sees a scene as whole. ಅಂದರೆ ಎಲ್ರದ್ದು ಕಾಂಟ್ರಿಬ್ಯೂಷನ್, ಬೇರೆ ಆ್ಯಕ್ಟರ್ಸ್ದು ಆಗಲಿ, ಅಂದರೆ ಇನ್ ದ್ಯಾಟ್ ಸೀನ್ ಸ್ಟೋರಿ ಟೆಲ್ಲಿಂಗ್ ಏನಿದೆ ಅದರ ಮೇಲೆ ಅವರು ಫೋಕಸ್ ಮಾಡ್ತಾರೆ. ನಾನು ಹೆಂಗೆ ಕಾಣ್ತಿದ್ದೀನಿ, ನಾನು ಹೆಂಗೆ ದೊಡ್ಡ ಹೀರೋ ಥರ ಕಾಣ್ತಿದ್ದೀನಿ ಅಂತ ಮಾಡಲ್ಲ. ಸೊ ಐ ಥಿಂಕ್ ದ್ಯಾಟ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟೀಸ್. ಈಸ್ ವೆರಿ ಅವ್ರ ವಿಷನ್ ಹಿಂಡರ್ ಮಾಡಲ್ಲ, ಅಂದರೆ ಆ ಮೋಟಿವ್ ಇಲ್ಲ ಅವ್ರಿಗೆ ನಾನೇ ಇರಬೇಕು ಅಂತ. ಸೊ ಐ ಥಿಂಕ್ ಓವರ್ ಆಲ್ ದ ಫ್ರೇಮ್ ಶುಡ್ ಲುಕ್ ಗುಡ್ ಅನ್ನೋದಿದೆ. ಫ್ರೇಮ್ ಆಸ್ ಇನ್ ಫಿಲ್ಮ್ ಆಸ್ ಅ ಹೋಲ್, ಸೀನ್ ಆಸ್ ಅ ಹೋಲ್. ಡನ್. ಸೊ ತಮಗೆ ಕಾಜಲ್ ಅವರ ಬೆಸ್ಟ್ ಕ್ವಾಲಿಟೀಸ್? You have to select one from so many, my God. ಇಲ್ಲ, ಬಟ್ ಒಂದು ಹೇಳಲೇಬೇಕಂದ್ರೆ ಶಿ ಈಸ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್. ಅವ್ರು ಆ್ಯಕ್ಚುಲಿ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾರೆ ಸೆಟ್ಟಿಗೆ. ಸೊ ಅದು ನೋಟಿಸ್ ಮಾಡಿದ್ದೀನಿ. ಅದು ಕ್ಯಾರವ್ಯಾನಲ್ಲಿ ಮಾಡ್ತಾರೋ ಅಥವಾ ಎಲ್ಲಿ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಬಂದಾಗ ಪ್ರತಿ ಒಂದು ಡೈಲಾಗ್ ಎಲ್ಲದೂ ಗೊತ್ತಿರುತ್ತೆ. ಆ್ಯಂಡ್ ಆ ಒಂದು ಕ್ವಾಲಿಟಿ ವಾಸ್ ವೆರಿ ಗುಡ್. ಒಬ್ಬ ಕೋ ಸ್ಟಾರಿಗೆ ಅದು ದ್ಯಾಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ಸೊ ಲಾಟ್ ಆಫ್ ಪ್ರಿಪರೇಷನ್, ಲಾಟ್ ಆಫ್ ಹೋಮ್ವರ್ಕ್, ವೆರಿ ಪ್ರೊಫೆಷ್ನಲ್. ದಟ್ಸ್ ಸೂಪರ್. ಸೆಟ್ನಲ್ಲಿ ಜಾಸ್ತಿ ಟೇಕ್ ತಗೊಳೋರು ಯಾರು ಇವರಲ್ಲಿ? ಇಲ್ಲ, ಐ ಡೋಂಟ್ ಥಿಂಕ್. ಆಕ್ಚುಲಿ ಮಾಡೇ ಇಲ್ಲ. ಇಲ್ಲ ಐ ಥಿಂಕ್ ಇಬ್ರು ಪ್ರಿಪೇರ್ ಆಗಿ ಬಂದಿದ್ವಿ ಅನ್ಸುತ್ತೆ. ಅಷ್ಟು ಪ್ರಿಪರೇಷನ್ ಇತ್ತು ನಮ್ಮಲ್ಲಿ, ನಮಗೆ ಪ್ಲಸ್ ಅದು ಗೊತ್ತಿತ್ತು. ಸೊ ಆಕ್ಚುಲಿ ಯಾರು ಮಾಡೇ ಇಲ್ಲ. ಯಾರು ಲೈಟ್ಲಿ ತಗೊಂಡಿಲ್ಲ, ಬಿಕಾಸ್ ಐ ಥಿಂಕ್ ಬೋತ್ ಆಫ್ us are equally passionate. ಬಟ್ ಹಂಗೂ ಹೇಳ್ಬೇಕಂದ್ರೆ ಕಾಜಲ್, ಓ ಪ್ಲೀಸ್, ಲಯರ್, ಐ ವಾಸ್ ಬೀಯಿಂಗ್ ಕೈಂಡ್. ಓಕೆ. ಸೊ ಸೆಟ್ನಲ್ಲಿ ಯಾರಾದರೂ ಸೆಟ್ಟಲ್ಲಿ ಇದ್ದಂಥವ್ರು ಬಹಳ ನಿದ್ದೆ ಮಾಡ್ತಿದ್ರು, ಅವ್ರನ್ನೋ ಗೆಬ್ರಿಸೋದು ಆ ಥರದ್ದು ಏನಾದರೂ ಆಗಿದೆಯಾ? ನಾವು ಸಿಕ್ಕಾಪಟ್ಟೆ ನೈಟ್ ಶೂಟ್ಸ್ ಮಾಡಿದ್ದೀವಿ. ಸೊ ಆ ಟೈಮಲ್ಲಿ ಮನೇಲಿ ಶೂಟಿಂಗ್ ಮಾಡ್ತಾ ಇರುವಾಗ ದೇ ವಾಸ್ ಅ ಫೈಟ್ ಸೀಕ್ವೆನ್ಸ್. ಬಟ್ ಪಾಪ ಅವ್ರಿಗೂ ಏನೂ ಮಾಡೋಕ್ಕಾಗಲ್ಲ, ಲೈಟ್ ಹುಡುಗರಲ್ಲ, ಆರಾಮಾಗಿ ಆ ಬ್ಲ್ಯಾಕ್ ಕ್ಲಾತ್ ತೊಗೊಂಡ್ಬಿಟ್ಟು ಒದ್ಕೊಂಡ್ಬಿಟ್ಟು ಎಲ್ಲ ಮಲ್ಗೋಣವರು. ಬಟ್ ಬಿಟ್ಬಿಡ್ತಾ ಇದೀವಿ, ಆ ಥರದ್ದೇನು ಇರಲಿಲ್ಲ. ಬಿಕಾಸ್ ಮಿಕ್ಕಿದ್ದು ಮೇನ್ ಕ್ರೂ ಎಲ್ಲ ವಿ ಕುಡೆಂಟ್ ಡೂ ಎನಿಥಿಂಗ್. ಮಲ್ಗೋಕ್ಕೆಲ್ಲ ಟೈಮ್ ಇರಲಿಲ್ಲ ಅಲ್ಲಿ. ಐ ರಿಮೆಂಬರ್ ಒನ್ ಇನ್ಸಿಡೆಂಟ್. ಯಾ ಪ್ಲೀಸ್ ಟೆಲ್. ಸೊ ಅದನ್ನ ಹಂಗೆ ನೈಟ್ ಶೂಟ್ ಮಾಡಿ ಆಮೇಲೆ ಡೇನೋ ಇತ್ತು. ಸೊ ಅವ್ರು ಮಲಗಿದ್ರು ಅವರು ವ್ಯಾನಲ್ಲಿ. ಆಮೇಲೆ ಅವರ ಅಸಿಸ್ಟೆಂಟ್ ಬಂದ್ರಂತೆ. ಸೊ ಎದ್ಮೇಲೆ ಹೇಳಿದ್ರಂತೆ ಊಟ ಅವ್ರು ಹಿಡ್ದ ಮಾಡಿದೆ ಅಂತ. 3 ಗಂಟೆಗೆ ಬಂದು ಎಬ್ಸಿದ್ರು. ನಾನು ಕೇಳಿದ್ರು ಊಟ ಇಲ್ಲ. ನಂದಾಯ್ತು ಸರಿ, ಆರಾಮಾಗಿರು ನೀನು. ಓಕೆ. ಸಿನಿಮಾದಲ್ಲಿ ಈಗಂತೂ ಫೋನ್ ಯಾರು ಕೈ ಬಿಡಲ್ಲ. ಅತಿ ಹೆಚ್ಚು ಫೋನ್ ಯೂಸ್ ಮಾಡ್ತಿದ್ದವ್ರು ಯಾರಿಬ್ರಲ್ಲಿ? ನಾಟ್ ಮೀ ಫಾರ್ ಶೋರ್. ನಾನೇ. ಹಾಗಾದ್ರೆ ಮುಂದಿನ ಪ್ರಶ್ನೆ ಕೇಳಲ್ಲ, ಇಲ್ಲ ಗೊತ್ತಾಗ್ಬಿಡುತ್ತಾ? ಗೊತ್ತಾಯ್ತು, ಕೇಳಿ. ಹೌದಾ? ಅವ್ರಿಗೆ ಜಾಸ್ತಿ ಮೆಸೇಜ್ ಮಾಡ್ತಿದ್ರಂತೆ. ಯಾರಿಗೆ? ಅವರ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾನೆ ಒಬ್ಬ, ಅವನಿಗೆ ಕೇಳ್ತಾ ಇದ್ದೆ ಏನ್ ಮಾಡ್ತಾ ಇದ್ದಪ್ಪ ಬೆಂಗಳೂರಲ್ಲಿ, ಹೆಂಗಿದಾರೆ ಎಲ್ಲರೂ. ಅಷ್ಟೇ.
ಒಂದು ವೇಳೆ ಸಿನಿಮಾಗೆ ಮ್ಯಾಂಗೋ ಪಚ್ಚ ಅಂತ ಹೆಸರಿಡದೆ ಬೇರೆ ಏನಾದರೂ ಹೆಸರಿಟ್ಟಿದ್ದರೆ ಯಾವ ಹೆಸರಾಗ್ತಿತ್ತು? ಇತ್ತಲ್ವ ಏನು, ಮೈಸೂರು ಮ್ಯಾಂಗೋ. ಮೈಸೂರು ಮ್ಯಾಂಗೋ ಅದೇ ಇತ್ತು, ದಟ್ಸ್ ವಾಟ್ ಐ ಸೆಡ್, ಇತ್ತಲ್ವ ಏನು ಅಂತ. ಓ, ನಾನು ಬೇರೆ ನಿಮ್ಗೆ ಯಾವ್ದಾದ್ರು ಬೇರೆ ಹೆಸರು ಇಡ್ಬೋದು ಅಂದ್ರೆ ದಟ್ ಇಸ್ ಮೈ ಆನ್ಸರ್, ದೆನ್ ಯು ಗಿವ್ ಡಿಫರೆಂಟ್. ಯಾವ್ದಿದೆ ಅದು ಪರ್ಫೆಕ್ಟ್ ಇದೆ, ಯಾವ್ದಿದೆ ಅದು ಪರ್ಫೆಕ್ಟ್ ಇದೆ ಅಂತೀರ? ಮ್ಯಾಂಗೋ ಪಚ್ಚ. ಮ್ಯಾಂಗೋ ಪಚ್ಚ. ಸೊ ತಮ್ಮ ಹಾಬೀಸ್ ಏನು? ನನಗೆ ಫೋಟೋಗ್ರಫಿ, ನನಗೆ ಸಕ್ಕತ್ ಇಷ್ಟ ಫೋಟೋಗ್ರಫಿ ಅಂದರೆ. ಅದು ಮಾಡ್ತೀನಿ. ಮ್ಯೂಸಿಕ್ ಕೇಳೋಕ್ಕೆ ನನಗೆ ತುಂಬ ಇಷ್ಟ. ಪಿಕ್ಚರ್ ನೋಡ್ತೀನಿ. ಆ್ಯಂಡ್ ಎನಿಥಿಂಗ್ ಔಟ್ಡೋರ್, ಟ್ರೆಕ್ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಅದಕ್ಕೆಲ್ಲ ನನಗೆ ಆಲ್ವೇಸ್ ಅಪ್ ಫಾರ್ ಇಟ್. ಓಕೆ. ಸೊ ತಮ್ಮ ಹಾಬೀಸ್ ಬಗ್ಗೆ ಕೇಳೋದಾದ್ರೆ? ನನಗೆ ಡ್ಯಾನ್ಸ್ ಇಷ್ಟ, ಬುಕ್ಸ್ ಓದೋಕ್ಕೆ ಇಷ್ಟ, ಆ್ಯಂಡ್ ಪೇಂಟಿಂಗ್ ಅಂದರೆ ನಾಟ್ ಪ್ರೊಫೆಷನಲ್ ಬಟ್ ಪೇಂಟಿಂಗ್ ಮಾಡೋಕ್ಕೆ ಇಷ್ಟ. ಪೇಂಟಿಂಗ್ ಮಾಡ್ತಾ ಇರ್ತೀರಿ. ಸೊ ಹಾಡು ಅಂದಾಕ್ಷಣ ಸಾನ್ವಿ ಅವರು ಕೂಡ ಸಖತ್ತಾಗಿ ಹಾಡು ಹಾಡ್ತಾರೆ. ತಮ್ಮ ಚಿತ್ರದಲ್ಲಿ ಅವ್ರದ್ದೊಂದು ಹಾಡು ಇರಬೇಕು ಅನ್ನೋದಂಥ ಬೈಕ್ ಏನಾದರೂ ಇತ್ತಾ ತಮಗೆ? ಇಲ್ಲ ಇತ್ತು, ನನಗೆ ಫಸ್ಟಿಂದನೂ ಇತ್ತು. ಬಿಕಾಸ್ ಜಿಮ್ಮಿ ಟೀಸರ್ ಮಾಡಿದಾಗ ಅದಕ್ಕೂ ಹಾಡು ಹೇಳಿದ್ಲು ಅವಳು. ಸೊ ನನಗೊಂದು ಆ ಸೆಂಟಿಮೆಂಟ್ ಇತ್ತು. ಓಕೆ, ನಂದು ಅಂದರೆ ನನ್ನ ಮೊದಲನೇ ಸಿನಿಮಾ. ಸೊ ನನಗೆ ಆ್ಯಂಡ್ ಪ್ಲಸ್ ನನಗೆ ಅವಳು ಹಾಡೋದು, ಆ ಫೀಲ್ ಕೊಡೋದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಹಾಡು ಕೇಳಿದಾಗ, ಈ ಸ್ಕ್ರ್ಯಾಚ್ ಟ್ಯೂನ್ ಕೇಳಿದಾಗ ನಾನು ಹಂಗೂ ಕೇಳಿದ್ವಿ ಸುಮ್ಮನೆ ಒಂದು ಸತಿ ಟ್ರೈ ಮಾಡೋಣ ಅಂತ. ಬಟ್ ಚರಣ್ ಸರಿಗೆ ತುಂಬಾ ಇಷ್ಟ ಆಗೋಯ್ತು. ಲೈಕ್ ಆ ಟೆಕ್ಸ್ಚರ್ ಆಗಿರ್ಬೋದು, ಆ ಡೆಪ್ತ್, ಒಂಥರ ಬೇರೆನೇ ಟೆಕ್ಸ್ಚರ್ಸ್ ಅನ್ನೋದು. ಸೊ ಇತ್ತು. ನಾನು ಥ್ಯಾಂಕ್ಫುಲಿ ಅರಗಿಣಿಯ ಮೂಲಕ ನನಗೆ ಆ ಅವಕಾಶನೂ ಸಿಕ್ತು. ಸೊ ಸೊ ಈ ಅರಗಿಣಿ ಅವಳೇ ಹಾಡಿರೋದು. ಹೌದಾ? ಹೌದು. ಸೂಪರ್. ಸೊ ಅದ್ರಲ್ಲಿ ಮಧ್ಯದಲ್ಲಿ ಬರೋ ಇಂಗ್ಲೀಷ್ ಲಿರಿಕ್ಸ್ ಎಲ್ಲ ಅವಳೇ ಬರೆದಿರೋದು. ಸೂಪರ್ ನೈಸ್. ಸೊ ತಾವೇನಾದ್ರೂ ಟ್ರೈ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಹಾಡಾಡೋದು? ಚೆನ್ನಾಗಿದೆ ಅಲ್ಲ ವಾಯ್ಸ್? ಹಾಡಾಡೋದು ಇದೆ. ಐ ವಾಂಟ್ ಟು ಆ್ಯಕ್ಚುಲಿ ಟ್ರೈ ಮಾಡಬೇಕು. ಓಕೆ, ಮುಂದಿನ ದಿನಗಳಲ್ಲಿ ನೋಡ್ಬೋದು. ಸೊ ಅದೇ ಥರ ಕಿಚ್ಚ ಸರ್ ಜೊತೆ ಸಿನಿಮಾ ಕೂಡ ನೋಡ್ಬೋದಾ? ಅದು ನನ್ನ ಲೈಫ್ದು ದೊಡ್ಡ ಪ್ಲ್ಯಾನ್ ಅದು. ಇದೆ, ಕೆಲವು ಆ್ಯಕ್ಚುಲಿ ಐಡಿಯಾಸ್ ಇದ್ದಾವೆ. ಸುಮಾರು ಐಡಿಯಾಸ್ ಬರ್ತಾ ಇರುತ್ತೆ ನನಗೂ. ಹಿಂಗೆ ಮಾಡ್ಬೋದಾ, ಅವ್ರ ಜೊತೆನೂ ಮಾಡ್ಬೋದಾ, ಬಟ್ ಅದಕ್ಕೆಲ್ಲ ಟೈಮ್ ಕೂಡ ಬರಬೇಕು. ಸೊ ಬಂದಾಗ 100% ಮಾಡ್ತೀರಾ ಅಂತ. ಓಕೆ. ಆ್ಯಂಡ್ ಆಲ್ಸೋ ಚಿತ್ರದಲ್ಲಿ ನಾವು ಟ್ರೇಲರ್ ನೋಡಿದ ಹಾಗೆ ಬಾರ್ ಕ್ರೇಜಿ ಸ್ಟಾರ್, ಸೊ ಏನಾದರೂ ಇದೆಯಾ ಕ್ರೇಜಿ ಸ್ಟಾರ್ ಬಾರ್? ಇಲ್ಲ, ಆ್ಯಕ್ಚುಲಿ ಅದೇನಂದರೆ ಜಸ್ಟ್ ಆ ಟಾಪಿಕ್ ಅಂದರೆ ಸಿನಿಮಾದಲ್ಲಿ ಆ ಒಂದು ಬಾರ್ ಬಂದ್ಬಿಟ್ಟು ಕ್ರೇಜಿ ಸ್ಟಾರ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ. ಆ ಬಾರ್ ಓನರ್ ಬಂದ್ಬಿಟ್ಟು ದೊಡ್ಡ ರವಿ ಸರ್ ಫ್ಯಾನು. ಸೊ ಪ್ರತಿ ಒಂದು ಟೇಬಲ್ಗೂ ಅವ್ರ ಸಿನಿಮಾದ ಹೆಸರು ಇಟ್ಟಿರ್ತಾರೆ. ಸೊ ದ್ಯಾಟ್ ಇಸ್ ಜಸ್ಟ್ ಲೈಕ್ ಒನ್ ಫನ್ ಥಿಂಗ್ ಆಫ್ ದ ಸಿನಿಮಾ ಅಷ್ಟೇ ಅದು. ಪ್ಲಸ್ ಇವರೆಲ್ಲ ನೋಡ್ಕೊಂಡು ಬಂದಿರೋ ಕ್ಯಾರೆಕ್ಟರ್ಸ್ ಮೈಸೂರಲ್ಲಿ. ಸೊ ಅದನ್ನ ತೊಗೊಂಡ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಬಿಕಾಸ್ ನಮ್ಮ ಡೈರೆಕ್ಟರೆಲ್ಲ ಇವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಅಂದರೆ ರವಿ ಸರ್ ಫ್ಯಾನ್ ಇದ್ದಾಗ ಯಾವುದೋ ಒಂದು ಹೋಟೆಲಲ್ಲಿ ನೋಡಿದ್ದಾರೆ. ಸೊ ಆ ಥರ ಕ್ಯಾರೆಕ್ಟರ್ಸ್ ಎಲ್ಲ ತೊಗೊಂಡ್ಬಿಟ್ಟು ಈ ಪಿಕ್ಚರಿಗೆ ಹಾಕಿದ್ದಾರೆ. ಓಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.